Hello students, welcome to Physics Pep Talk. ಈ ವಿಡಿಯೋದಲ್ಲಿ ನಾವು ಟೆಂಪರೇಚರ್ ಡಿಪೆಂಡೆನ್ಸ್ ಆಫ್ ರೆಸಿಸ್ಟಿವಿಟಿ ಅಥವಾ ರೆಸಿಸ್ಟೆನ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. In our previous video, we have discussed that R is equal to rho L by A, where rho is the resistivity of the material, L is the length of the material and A is the cross-sectional area. And we have also derived an expression for the resistivity, that is rho is equal to M by N E square tau, where M is the mass of the charge carrier, N is the number of free charge carriers per unit volume, A is charge of each charge carrier and tau is the relaxation time. Relaxation time ಅಂದರೆ ಏನೂ ಇಲ್ಲ, ಒಂದು ಎಲೆಕ್ಟ್ರಾನ್ ಮೂವ್ ಆಗ್ತಾ ಇದ್ರೆ ಫಿಕ್ಸ್ಡ್ ಅಯಾನ್ಸ್ ಜೊತೆ ಕೊಲೈಡ್ ಆಗುತ್ತಲ್ಲ, ಎರಡು ಕೊಲಿಷನ್ ಮಧ್ಯ ಒಂದು ರೆಸ್ಟ್ ತಗೊಳುತ್ತೆ ಆ ಎಲೆಕ್ಟ್ರಾನು. ದಟ್ ರೆಸ್ಟ್ ಟೈಮಿಂಗ್ ಇಸ್ ಕಾಲ್ಡ್ ಆಸ್ ದ ರಿಲ್ಯಾಕ್ಸೇಷನ್ ಟೈಮ್. ಆಯಿತಾ? So now in this video we shall discuss, if I change the temperature of a material, how does it affect the resistance athwa resistivity. I will divide that into three groups. First one is what happens if I change the temperature of a conductor. ಆಯಿತಾ? ಕಂಡಕ್ಟರ್ಗೆ ಏನು ಜಾಸ್ತಿ ಇರುತ್ತೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮು ತುಂಬ ಜಾಸ್ತಿ ಇರುತ್ತೆ. ಇಟ್ ವಿಲ್ ಬಿ ಅರೌಂಡ್ 10⁻27 ಎಲೆಕ್ಟ್ರಾನ್ಸ್ ಅಥವಾ 10⁻28 ಅಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ ಪರ್ ಯೂನಿಟ್ ವಾಲ್ಯೂಮು. ಇದು ತುಂಬ ಜಾಸ್ತಿ ವ್ಯಾಲ್ಯೂ, ಇದು ಕಡಿಮೆ ಅಲ್ಲವೇ ಅಲ್ಲ, ಇದು 1000 ಕೋಟಿಗಿಂತನೂ ಜಾಸ್ತಿ ಇರುತ್ತೆ ಆ ವ್ಯಾಲ್ಯೂ. ಆಯಿತಾ? ಸೊ ನಾವು ಈ ಥರ ಕಂಡಕ್ಟರ್ಗೆ ನಾನೊಂದು ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಅಪ್ಲೈ ಮಾಡ್ತೀನಿ. ಆ್ಯಸ್ ಎ ರಿಸಲ್ಟ್ ದೆರ್ ವಿಲ್ ಬಿ ಅ ಕರೆಂಟ್ ಇನ್ ದ ಕಂಡಕ್ಟರ್. ನಾವು ವಾಟ್ ಐ ವಿಲ್ ಡೂ ಇಸ್ ಐ ವಿಲ್ ಇನ್ಕ್ರೀಸ್ ದ ಟೆಂಪರೇಚರ್. ಟೆಂಪರೇಚರ್ನ ಇನ್ಕ್ರೀಸ್ ಮಾಡಿದ್ರೆ ಇವಾಗ ಬಾಂಡ್ ಒಳಗಿದ್ದಿದ್ದು ಎಲೆಕ್ಟ್ರಾನ್ಸ್ ಎಲ್ಲ ಏನಾಗುತ್ತೆ, ದೇ ವಿಲ್ ಗೆಟ್ ಎಕ್ಸೈಟೆಡ್, ಬಾಂಡಿಂದ ಹೊರಗೆ ಬರುತ್ತೆ. ಇವಾಗ ಈ ಟೆಂಪರೇಚರ್ ರೈಸ್ ಮಾಡಿದ್ರೆ ಅಂದಾಜು ಒಂದು 10,000 ಎಲೆಕ್ಟ್ರಾನ್ಸ್ ಫ್ರೀ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಇನಿಷಿಯಲಿ ಇಟ್ ವಾಸ್ ಹ್ಯಾವಿಂಗ್ ಅ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆಫ್ ಎನ್. ಟೆಂಪರೇಚರ್ ರೈಸ್ ಮಾಡಿದಂಗೆ 10,000 ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಆ್ಯಡ್ ಆಯಿತು. ಸೊ ನಾವು ಒಂದು ಕೋಟಿ ಎಲೆಕ್ಟ್ರಾನ್ಸ್ ಇತ್ತು ಅಂತ ಅಂದ್ಕೊಳ್ಳಿ, 1 ಕೋಟಿನೂ ಅಲ್ಲ, 1,000 ಕೋಟಿ ಎಲೆಕ್ಟ್ರಾನ್ಸ್ ಇತ್ತು. ಅದಕ್ಕೆ ನಾನು ಒಂದು 10,000 ಎಲೆಕ್ಟ್ರಾನ್ ಆ್ಯಡ್ ಮಾಡಿದ್ರೆ ದಟ್ ವಿಲ್ ಇಟ್ ಮೇಕ್ ಎನಿ ಡಿಫ್ರೆನ್ಸ್? ಇಟ್ ಇಸ್ ಜಸ್ಟ್ ಲೈಕ್ ಒಬ್ಬ ಪೊಲಿಟಿಷಿಯನ್ಗೆ, 1000 ಕೋಟಿ ಇರೋ ಪೊಲಿಟಿಷಿಯನ್ಗೆ ಒಂದು 10,000 ರೂಪಾಯಿ ಮ್ಯಾಟ್ರ್ ಆಗುತ್ತಾ? ಒಂಚೂರು ಮ್ಯಾಟ್ರ್ ಆಗೋದಿಲ್ಲ. ಹಾಗೆ ಇಫ್ ಐ ಇನ್ಕ್ರೀಸ್ ದ ಟೆಂಪರೇಚರ್, ದಿಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ವಿಲ್ ಹ್ಯಾವ್ ನೆಗ್ಲಿಜಿಬಲ್ ರೈಸ್. ಇಫ್ ದಿಸ್ ವ್ಯಾಲ್ಯೂ ಆಫ್ ಎನ್ ರೈಸಸ್, what happens to the resistivity? Resistivity get reduced, alva? Similarly, if I increase the temperature, what happens to the relaxation time tau? ಟೆಂಪರೇಚರ್ ಇನ್ಕ್ರೀಸ್ ಮಾಡಿದಂಗೆ ಎಲೆಕ್ಟ್ರಾನ್ಸ್ ಎಲ್ಲ ಬೇಗ ಡಿಚ್ಚಿ ಹೊಡಿಯೋಕ್ಕೆ ಶುರು ಆಗುತ್ತೆ. ಇಫ್ ನಂಬರ್ ಆಫ್ ಕೊಲಿಷನ್ಸ್ ಇಸ್ ಮೋರ್, ದೆನ್ ದ ರಿಲ್ಯಾಕ್ಸೇಷನ್ ಟೈಮ್ ಇಸ್ ರೆಡ್ಯೂಸ್ಡ್. ಈ ವ್ಯಾಲ್ಯೂ ರೆಡ್ಯೂಸ್ ಆಗುತ್ತೆ. ಈ ವ್ಯಾಲ್ಯೂ ರೆಡ್ಯೂಸ್ ಆದರೆ ವಾಟ್ ಹ್ಯಾಪನ್ಸ್ ಟು ದ ರೆಸಿಸ್ಟಿವಿಟಿ? ರೋ ವಿಲ್ ಇನ್ಕ್ರೀಸ್. ಆದರೆ ಇಲ್ಲಿ ಒಂದು ಕ್ಯಾಚ್ ಇದೆ ನೋಡಿ. ಸೊ ದಿಸ್ ಕಾಂಟ್ರಿಬ್ಯೂಷನ್ ಇಸ್ ಮೋರ್ ವೆನ್ ಕಂಪೇರ್ಡ್ ಟು ದ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಫಾರ್ ಕಂಡಕ್ಟರ್ಸ್ಗೆ ಮಾತ್ರ ಈ ಥರ. ಆಯಿತಾ? ಹಾಗಾಗಿ ದಿಸ್ ವಿಲ್ ಬಿ ಡಾಮಿನೇಟಿಂಗ್, ದಿಸ್ ವೇ ಇಸ್ ನೆಗ್ಲೆಕ್ಟೆಡ್. ಡಾಮಿನೇಟಿಂಗ್ ಫ್ಯಾಕ್ಟರ್ ಇರೋದ್ರಿಂದ ಇಫ್ ಐ ಇನ್ಕ್ರೀಸ್ ದ ಟೆಂಪರೇಚರ್ ಆಫ್ ಅ ಕಂಡಕ್ಟರ್, ದ ರೆಸಿಸ್ಟಿವಿಟಿ ಇನ್ಕ್ರೀಸಸ್. If resistivity is increasing, what happens to the resistance? Resistance will also rise for such material. So now if I plot a graph of resistivity along y-axis, resistivity athwa resistance, and temperature along x-axis for a conductor like copper, the graph would look something like this. Initially temperature rise ಗೆ ಅಷ್ಟೊಂದು ಚೇಂಜ್ ಆಗಲ್ಲ, ಬಟ್ as I increase the temperature, there will be a sudden rise in the resistivity. This is for conductors. So now we shall discuss what happens to the resistivity for semiconductors. Semiconductors ಗೆ ಬೆಸ್ಟ್ ಎಕ್ಸಾಂಪಲ್ ಯಾವುದು? ಸಿಲಿಕಾನ್ ಅಥವಾ ಜರ್ಮೇನಿಯಂ, ರೈಟ್? ಇದಕ್ಕೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ಎನ್ನು ರೂಮ್ ಟೆಂಪರೇಚರಲ್ಲಿ ತುಂಬ ಕಡಿಮೆ ಇರುತ್ತೆ. ಸೊ ಇಫ್ ಐ ಕೀಪ್ ಆನ್ ಇನ್ಕ್ರೀಸಿಂಗ್ ದ ಟೆಂಪರೇಚರ್, ದಿಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ವಿಲ್ ಸ್ಟಾರ್ಟ್ ರೈಸಿಂಗ್. ಬರೀ ಟೆಂಪರೇಚರ್ ರೈಸ್ ಮಾಡಬೇಕು ಅಂತ ಇಲ್ಲ. ಇಫ್ ದ ಎಕ್ಸ್ಟರ್ನಲ್ ಪೊಟೆನ್ಷಿಯಲ್ ದಟ್ ಐ ಆಮ್ ಅಪ್ಲೈಯಿಂಗ್, ಇಫ್ ಐ ಇನ್ಕ್ರೀಸ್ ದಟ್, ದೆನ್ ಆಲ್ಸೋ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ರೈಸಸ್. ಸೊ ನಾನು ಇವಾಗ ಫಸ್ಟು ಟೆಂಪರೇಚರ್ನ ರೈಸ್ ಮಾಡ್ತೀನಿ. ಟೆಂಪರೇಚರ್ನ ರೈಸ್ ಮಾಡಿದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ರೈಸ್ ಆಗುತ್ತೆ. ವಾಟ್ ಹ್ಯಾಪನ್ಸ್ ಟು ರೋ? Rho is equal to m by n e square tau.
ಈ ವ್ಯಾಲ್ಯೂ ಜಾಸ್ತಿ ಆದರೆ ರೋ ರೆಡ್ಯೂಸ್ ಆಗಲೇಬೇಕು. ಆದರೆ ಇಲ್ಲಿ the contribution of increase in number of electrons per unit volume in case of semiconductors is more when compared to the relaxation time tau. Relaxation time tau ಏನಾಗುತ್ತೆ? If I increase the temperature, tau will reduce. If tau is reduced, then this rho will increase. ಆದರೆ as I said earlier, this contribution, the increase in number of electrons per unit volume is dominating when compared to the reduction in the relaxation time for semiconductors. As ಇದು dominating factor, ಇದು not at all dominating, it is neglected. As a result, for semiconductors, if I increase the temperature, the resistivity reduces, since this is the dominating factor. If the resistivity is reduced, then the resistance is also reduced. ಹಾಗಾದರೆ ಟೆಂಪರೇಚರ್ ಜಾಸ್ತಿ ಮಾಡ್ತಾ ಹೋದಂಗೂ ಸೆಮಿಕಂಡಕ್ಟರ್ದು ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗ್ತಾ ಹೋಗಬೇಕು, ರೆಸಿಸ್ಟೆನ್ಸು ಡಿಕ್ರೀಸ್ ಆಗ್ತಾ ಹೋಗಬೇಕು. ಸೊ ಇಫ್ ಐ ಪ್ಲಾಟ್ ಅ ಗ್ರಾಫ್ ಆಫ್ ರೆಸಿಸ್ಟಿವಿಟಿ ಅಲಾಂಗ್ ವೈ ಆಕ್ಸಿಸ್ ಅಥವಾ ರೆಸಿಸ್ಟೆನ್ಸ್ ಅಲಾಂಗ್ ವೈ ಆಕ್ಸಿಸ್ ಟು ದಟ್ ಆಫ್ ದ ಟೆಂಪರೇಚರ್ ಅಲಾಂಗ್ ಎಕ್ಸ್ ಆಕ್ಸಿಸ್, ದ ಗ್ರಾಫ್ ವಿಲ್ ಲುಕ್ ಸಮಥಿಂಗ್ ಲೈಕ್ ದಿಸ್. ಈ ಥರ ರೆಡ್ಯೂಸ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ನಾವು ಥರ್ಡ್ ಕೇಸ್ ಅಲಾಯ್ಗೆ ಏನಾಗುತ್ತೆ? ಇಫ್ ಐ ಚೇಂಜ್ ದ ಟೆಂಪರೇಚರ್, ಥರ್ಡ್ ಟೈಪ್ ಇಸ್ we will consider alloys like nichrome ಅಥವಾ ಕಾನ್ಸ್ಟಂಟೈನ್, ಈ ಥರದ ಮೆಟೀರಿಯಲ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಪ್ರೀವಿಯಸ್ ಕ್ಲಾಸಲ್ಲಿ ವೈರ್ ವೌಂಡ್ ರೆಸಿಸ್ಟರ್ಸ್ ಹೇಳ್ತಾ ನೈಕ್ರೋಮ್ ಇಸ್ ಯೂಸ್ಡ್ ಫಾರ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ವೈರ್ ವೌಂಡ್ ರೆಸಿಸ್ಟರ್ಸ್ ಅಂತ ಹೇಳಿದ್ದೆ. ಯಾಕೆಂದರೆ ಇಫ್ ಐ ಚೇಂಜ್ ದ ಟೆಂಪರೇಚರ್, ದ ರೆಸಿಸ್ಟೆನ್ಸ್ ಆಫ್ ಸಚ್ ಮೆಟೀರಿಯಲ್ ವಿಲ್ ನಾಟ್ ಚೇಂಜ್. ಏನಕ್ಕೆ ಅಂತ ಹೇಳ್ತೀನಿ. ಸೊ ಇಫ್ ಐ ಕೀಪ್ ಆನ್ ಇನ್ಕ್ರೀಸಿಂಗ್ ದ ಟೆಂಪರೇಚರ್, ವಾಟ್ ಹ್ಯಾಪನ್ಸ್ ಟು the number of electrons per unit volume rise ಆಗುತ್ತೆ. ಆಸ್ ಎ ರಿಸಲ್ಟ್ ರೋ ಏನಾಗಬೇಕು? ರೋ ವಿಲ್ ಡಿಕ್ರೀಸ್, ರೆಸಿಸ್ಟಿವಿಟಿ ಕಡಿಮೆ ಆಗ್ತಾ ಹೋಯಿತು. ಆದರೆ ರಿಲ್ಯಾಕ್ಸೇಷನ್ ಟೈಮ್ ಏನಾಗುತ್ತೆ? ರಿಲ್ಯಾಕ್ಸೇಷನ್ ಟೈಮ್ ಕೀಪ್ಸ್ ಆನ್ ರೆಡ್ಯೂಸಿಂಗ್ ಆಸ್ ಐ ಇನ್ಕ್ರೀಸ್ ದ ಟೆಂಪರೇಚರ್. ಸಿಮಿಲರ್ಲಿ ಇಫ್ ಟೋ ಇಸ್ ರೆಡ್ಯೂಸ್ಡ್, ದಿಸ್ ಇಸ್ ರೈಸ್ಡ್, ರೋ ವಿಲ್ ಬಿ ರೈಸಿಂಗ್. ಇದರಲ್ಲಿ ಹೆಂಗಾಗುತ್ತೆ ಈ ಥರ ಅಲಾಯ್ ಮೆಟೀರಿಯಲ್ಸ್ ಅಲ್ಲಿ ಅಂತ ಹೇಳಿದ್ರೆ ಈ ಕಾಂಟ್ರಿಬ್ಯೂಷನ್ನು ಮ್ಯಾಚ್ ಆಗುತ್ತೆ. ಎರಡು ಮ್ಯಾಚ್ ಆಗೋದ್ರಿಂದ ಒಂದಕ್ಕೊಂದು ಕಾಂಟ್ರಿಬ್ಯೂಟ್, ಒಂದು ಕಡೆ ರೋ ಜಾಸ್ತಿ ಆಗ್ತದೆ, ಒಂದು ಕಡೆ ರೋ ರೆಡ್ಯೂಸ್ ಆಗ್ತದೆ. ಸೊ ಓವರ್ ಆಲ್ ನಾನು ಅದನ್ನು ತಗೊಂಡ್ರೆ ರೋ ವಿಲ್ ರಿಮೈನ್ ಕಾನ್ಸ್ಟೆಂಟ್. ರೋ ಕಾನ್ಸ್ಟೆಂಟ್ ಆಗಿದ್ರೆ ಆರ್ ವಿಲ್ ಆಲ್ಸೋ ರಿಮೈನ್ ಕಾನ್ಸ್ಟೆಂಟ್. ಇಫ್ ಐ ಪ್ಲಾಟ್ ಅ ಗ್ರಾಫ್ ಆಫ್ resistivity or resistance along y-axis and temperature along x-axis for alloys like nichrome, the graph would look something like this. ನೋಡಿ ಇಲ್ಲಿ ಅಷ್ಟಾಗಿ ಜಾಸ್ತಿ ರೆಸಿಸ್ಟೆನ್ಸು ಚೇಂಜ್ ಆಗ್ತಲ್ಲ, ರೆಸಿಸ್ಟಿವಿಟಿ ಆಯಿತಾ. ನಾವು ವಿ ಶಲ್ ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಕೋಎಫಿಷಿಯಂಟ್ ಆಫ್ ಥರ್ಮಲ್ ರೆಸಿಸ್ಟೆನ್ಸ್ ಅಥವಾ ಥರ್ಮಲ್ ರೆಸಿಸ್ಟಿವಿಟಿ ವಿಚ್ ಇಸ್ ಡಿನೋಟೆಡ್ ಬೈ ಆಲ್ಫಾ. ಫಸ್ಟು ಐ ಹ್ಯಾವ್ ಟು ಕನ್ಸಿಡರ್ ಅ ಕಂಡಕ್ಟರ್. ಐ ವಿಲ್ ಕನ್ಸಿಡರ್ ಅ ಕಂಡಕ್ಟರ್ which is having a length of L and cross sectional area A. ನಾನು ಈ ಕಂಡಕ್ಟರ್ನ ಒಂದು ಬ್ಯಾಟ್ರಿಗೆ ಕನೆಕ್ಟ್ ಮಾಡ್ತೀನಿ. See, left side of the conductor is connected to the positive terminal and right side of the conductor is connected to negative terminal. Conductor ಆಗಿರೋದ್ರಿಂದ this will be having large number of free electrons. ಆಯಿತಾ. ಈ ಎಲೆಕ್ಟ್ರಾನ್ ಎಲ್ಲ ಇಟ್ ವಿಲ್ ಬಿ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ. ಸೊ ಎಲೆಕ್ಟ್ರಾನ್ಸ್ ಎಲ್ಲ ಲೆಫ್ಟ್ ಸೈಡ್ ಮೂವ್ ಆಗೋಕ್ಕೆ ಶುರು ಆಗುತ್ತೆ. ಸೊ ದ ಕರೆಂಟ್ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್, ರೈಟ್ ಸೈಡ್ ಕರೆಂಟ್ ಈ ಥರ ಫ್ಲೋ ಆಗ್ತಾ ಇರುತ್ತೆ. ಕರೆಂಟ್ ಇನ್ ದ ಸರ್ಕ್ಯೂಟ್ ಇಸ್ ಇನ್ ದಿಸ್ ಡೈರೆಕ್ಷನ್. ಆಯಿತಾ. ಇನಿಷಿಯಲಿ ಐ ವಿಲ್ ಕಾಲ್ ದಿಸ್ ಕಂಡಕ್ಟರ್ ಹ್ಯಾಸ್ ಎ ರೆಸಿಸ್ಟೆನ್ಸ್ ಆಫ್ ಆರ್ ನಾಟ್. ರೂಮ್ ಟೆಂಪರೇಚರಲ್ಲಿ ಆರ್ ನಾಟ್ ಅಷ್ಟು ರೆಸಿಸ್ಟೆನ್ಸ್ ಇತ್ತು ಇದಕ್ಕೆ. ಆಯಿತಾ. ರೂಮ್ ಟೆಂಪರೇಚರ್ನ ನಾನು ಟಿ ನಾಟ್ ಅಂತ ಕರ್ಕೊಳ್ತೀನಿ ಇನಿಷಿಯಲಿ. ನಾವು ವಾಟ್ ಐ ವಿಲ್ ಡೂ ಇಸ್, ಟಿ ನಾಟ್ ಇತ್ತಲ್ಲ, ಐ ವಿಲ್ ಇನ್ಕ್ರೀಸ್ ದಿಸ್ ಟೆಂಪರೇಚರ್ ಫ್ರಮ್ ಟಿ ನಾಟ್ ಟು ಐ ವಿಲ್ ರೈಸ್ ಇಟ್ ಬೈ ಅ ಟೆಂಪರೇಚರ್ ಆಫ್ ಡಿ ಟಿ. ಆಯಿತಾ. ಡಿ ಟಿ ಅಷ್ಟು ಟೆಂಪರೇಚರ್ ಇನ್ಕ್ರೀಸ್ ಮಾಡ್ತೀನಿ. ನಾನು ಇದನ್ನು ಕಂಡಕ್ಟರ್ ಅಂತ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಕಂಡಕ್ಟರ್ಗೆ ಆರ್ ನಾಟ್ ಅಷ್ಟು ಇನಿಷಿಯಲ್ ರೆಸಿಸ್ಟೆನ್ಸ್ ಇತ್ತು, ಟೆಂಪರೇಚರ್ ರೈಸ್ ಮಾಡಿದ್ರೆ ರೆಸಿಸ್ಟೆನ್ಸು ಇನ್ಕ್ರೀಸ್ ಆಗುತ್ತೆ ಕರೆಸ್ಪಾಂಡಿಂಗ್ಲಿ ಅಲ್ವಾ. ಸೊ ಆರ್ ನಾಟ್ ಪ್ಲಸ್ ಡಿ ಆರ್. ಡಿ ಆರ್ ಇಸ್ the change in resistance of this particular material. So on what factors does this change in resistance depends upon? Change in resistance depends upon the initial resistance of the material. ಇವಾಗ ಆರ್ ನಾಟು 100 ohms ಇದೆ.
ರೂಮ್ ಟೆಂಪರೇಚರಲ್ಲಿ. ಇಫ್ ದಿಸ್ ರೂಮ್ ಗೆಟ್ಸ್ ಹೀಟೆಡ್ ಅಪ್ ಬೈ 10 ಡಿಗ್ರಿ ದೆನ್ ಆರ್ ನಾಟ್ 100 ohms ಇದ್ದಿದ್ದು 105 ohms ಆಗುತ್ತೆ ಅಷ್ಟೇ. ಸಿಮಿಲರ್ಲಿ ಇಫ್ ಆ 100 ohms ಬದಲು ನಾನು 1000 ohm ರೆಸಿಸ್ಟರ್ ಇಟ್ಟರೆ, ಇಫ್ ದ ರೂಮ್ ಇಸ್ ರೈಸ್ಡ್ ಬೈ 10 ಡಿಗ್ರಿ ದೆನ್ ದಟ್ 1000 ohm resistor will become 1050 ohm resistor. So change in resistance depends upon is directly proportional to the initial resistance of the material or not. Second, ಇನ್ನೂ ಒಂದು ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ ಚೇಂಜ್ ಇನ್ ರೆಸಿಸ್ಟೆನ್ಸು, ದಟ್ ಈಸ್ ದ ಚೇಂಜ್ ಇನ್ ಟೆಂಪರೇಚರ್ ಡಿ ಟಿ. ಇವಾಗ ನಾನು 10 ಡಿಗ್ರಿ ಇನ್ಕ್ರೀಸ್ ಮಾಡಿದ್ರೆ ರೂಮ್ ಟೆಂಪರೇಚರ್ನ, ಕರಸ್ಪಾಂಡಿಂಗ್ಲಿ ದ ರೆಸಿಸ್ಟೆನ್ಸು 10 ohm ಜಾಸ್ತಿ ಆಯಿತು ಅಂದ್ಕೊಳ್ಳಿ. ಇಫ್ ಐ ಇನ್ಕ್ರೀಸ್ ದ ಟೆಂಪರೇಚರ್ ಬೈ 100 degrees then correspondingly the resistance will also increase by proportionally will increase. ಹಾಗಾಗಿ it also depends upon the change in temperature. ನೋಡಿ ಇದೆರಡು ಈಕ್ವೇಷನ್ನ ನಾನು ಕಂಬೈನ್ ಮಾಡ್ತೀನಿ. change in resistance is directly proportional to the initial resistance as well as the change in temperature. ಈ ಪ್ರೊಪೋರ್ಷನಾಲಿಟಿ ಸೈನನ್ನು ನಾನು ತೆಗಿಬೇಕಪ್ಪ. ಇವಾಗ ಪ್ರೊಪೋರ್ಷನಾಲಿಟಿ ಸೈನನ್ನು ರಿಮೂವ್ ಮಾಡಬೇಕು ಅಂದರೆ ಐ ಹ್ಯಾವ್ ಟು ರೀಪ್ಲೇಸ್ ದಟ್ ಬೈ ಅ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್. ಡಿ ಆರ್ is equal to, ಇಲ್ಲಿ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಹಿಂಗಿದೆಯಲ್ಲ, ದ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಸಹಿತ ದಟ್ ಇಸ್ ರೆಡ್, ದಿಸ್ ಇಸ್ ಆಲ್ಫಾ ಇಂಟು ಆರ್ ನಾಟ್ ಡಿ ಟಿ. ನೋಡಿ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಎರಡು ಸೈಡು ಡಿಫ್ರೆನ್ಷಿಯಲ್ ಈಕ್ವೇಷನ್ ಇದೆ, ಹಾಗಾಗಿ ಐ ಹ್ಯಾವ್ ಟು ಇಂಟಿಗ್ರೇಟ್ ಆನ್ ಬೋತ್ ದಿ ಸೈಡ್ಸ್. ಐ ವಿಲ್ ಇಂಟಿಗ್ರೇಟ್ ಡಿ ಆರ್ ವಿತಿನ್ ದ ಲಿಮಿಟ್ಸ್. ಇನಿಷಿಯಲ್ ರೆಸಿಸ್ಟೆನ್ಸು ಆರ್ ನಾಟ್ ಇತ್ತು, ಫೈನಲ್ ರೆಸಿಸ್ಟೆನ್ಸ್ನ ನಾನು ಆರ್ ಟಿ ಅಂತ ಅಂದ್ಕೊಳ್ತೀನಿ. ವಾಟ್ ಈಸ್ ಆರ್ ಟಿ? ರೆಸಿಸ್ಟೆನ್ಸ್ ಅಟ್ ಟೆಂಪರೇಚರ್ ಟಿ ಅಂತ ಅಷ್ಟೇ, ಇನ್ಕ್ರೀಸ್ ಆಯ್ತಲ್ಲ ಆರ್ ಟೆಂಪರೇಚರ್ ಅಂತ ಅಷ್ಟೇ. ವಿಲ್ ಬಿ ಇಂಟಿಗ್ರಲ್ ಆಫ್ ಆಲ್ಫಾ ಆರ್ ನಾಟ್ ಡಿ ಟಿ. ಇನಿಷಿಯಲ್ ಟೆಂಪರೇಚರು ಟಿ ನಾಟ್ ಇತ್ತು, ಫೈನಲ್ ಟೆಂಪರೇಚರ್ನ ಟಿ ಅಂತ ಕರ್ಕೊಳ್ತೀನಿ. ಈ ಫೈನಲ್ ಟೆಂಪರೇಚರ್ ಟಿ ರೀಚ್ ಆದರೆ ದ ರೆಸಿಸ್ಟೆನ್ಸ್ ವಿಲ್ ಬಿ ಆರ್ ಟಿ. ಆಯಿತಾ? ಸೊ ನಾವು ವಾಟ್ ಹ್ಯಾಪನ್ಸ್ ಟು ದ ಎಲ್ ಎಚ್ ಎಸ್? ಇಂಟಿಗ್ರಲ್ ಆಫ್ ಡಿ ಆರ್ ಎಸ್ ನಥಿಂಗ್ ಬಟ್ ಆರ್ ವಿತಿನ್ ದ ಲಿಮಿಟ್ಸ್ ಆರ್ ನಾಟ್ ಟು ಆರ್ ಟಿ which is equal to alpha r naught ಎರಡು ಕಾನ್ಸ್ಟೆಂಟು. ಇಂಟಿಗ್ರಲ್ ಆಫ್ ಡಿ ಟಿ ಎಸ್ ಟಿ within the limits t naught to t. So now LHS becomes RT minus R naught is equal to alpha R naught into t minus t naught. So this is the expression. Aita? So now I have to determine the value of resistance at temperature T, which is equal to R naught plus ಈ ಆರ್ ನಾಟ್ ಟು ಆರ್ ಎಚ್ ಎಸ್ ಹೋಗುತ್ತಷ್ಟೆ, ಆಲ್ಫಾ ಆರ್ ನಾಟ್ ಇಂಟು ಟಿ ಮೈನಸ್ ಟಿ ನಾಟ್. ಸೊ ಆರ್ ಟಿ ಇಸ್ ಈಕ್ವಲ್ ಟು ಆರ್ ನಾಟ್ನ ಕಾನ್ಸ್ಟೆಂಟ್ ಆಗಿ ತೊಗೊಳ್ತೀನಿ, 1 ಪ್ಲಸ್ ಆಲ್ಫಾ ಇಂಟು ಟಿ ಮೈನಸ್ ಟಿ ನಾಟ್. ಸೊ ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ರೆಸಿಸ್ಟೆನ್ಸ್. ಇಫ್ ಆಲ್ಫಾ ಇಸ್ ದ ಟೆಂಪರೇಚರ್ ಕೋಫಿಷಿಯಂಟ್ ಆಫ್ ದಟ್ ಪರ್ಟಿಕ್ಯುಲರ್ ಮೆಟೀರಿಯಲ್ and T is the temperature that is attained, T naught is the initial temperature of that particular material. Now what should be the value of alpha for conductors? Conductors ಗೆ ನಾನು ಟೆಂಪರೇಚರ್ ಜಾಸ್ತಿ ಮಾಡಿದಂಗೆ ರೆಸಿಸ್ಟೆನ್ಸು ಜಾಸ್ತಿ ಆಗುತ್ತೆ. ಆಸ್ ಎ ರಿಸಲ್ಟ್ ಆಲ್ಫಾ ವಿಲ್ ಬಿ ಪಾಸಿಟಿವ್ ಫಾರ್ ಕಂಡಕ್ಟರ್ಸ್. ಆಯಿತಾ? ಆಲ್ಫಾ ವಿಲ್ ಬಿ ನೆಗೆಟಿವ್ ಫಾರ್ ಸೆಮಿಕಂಡಕ್ಟರ್ಸ್ and alpha will be almost be equal to 0 for alloys. So we also know that R is equal to rho L by A. In terms of resistivity idanna baritin nanu ivaga. So rho T L by A will be equal to rho naught L by A into 1 plus alpha into T minus T naught. ಏನು ಇಲ್ಲ, ಈ R ಜಾಗದಲ್ಲಿ rho L by A, rho T ಬದಲು ರೊಟ್ಟಿ ಅಲ್ಲ ರೋ ಟಿ, ಆರ್ ಟಿ ಬದಲು ರೋ ಟಿ ಎಲ್ ಬೈ ಎ ಅಂತ ಬರೆದಿದ್ದೀನಿ ಅಷ್ಟೇ. ಆರ್ ನಾಟ್ ಬದಲು ರೋ ನಾಟ್ ಎಲ್ ಬೈ ಎ ಅಂತ ಬರೆದಿದ್ದೀನಿ. ಸೊ ಎಲ್ ಎಲ್ ಎ ಕ್ಯಾನ್ಸಲ್ ಆಗುತ್ತೆ. ರೋ ಟಿ ಇಸ್ ಈಕ್ವಲ್ ಟು ರೋ ನಾಟ್ ಇಂಟು 1 ಪ್ಲಸ್ ಆಲ್ಫಾ ಇಂಟು ಟಿ ಮೈನಸ್ ಟಿ ನಾಟ್. ಆಯಿತಾ? ಫ್ರಮ್ ಬೋತ್ ಆಫ್ ದಿಸ್ ಈಕ್ವೇಷನ್ಸ್ ಐ ಕ್ಯಾನ್ ಡಿಫೈನ್ ವಾಟ್ ಇಸ್ ದ ಟೆಂಪರೇಚರ್ ಕೋಫಿಷಿಯಂಟ್ ಆಫ್ ರೆಸಿಸ್ಟಿವಿಟಿ ಆಲ್ಫಾ. ನೋಡಿ, ಈ ಇಕ್ವೇಷನಿಂದ ನಾನು ಆಲ್ಫಾನ ಡಿಫೈನ್ ಮಾಡ್ಕೊಳ್ತೀನಿ. ಇದೇನೂ ಇಲ್ಲ ಈ ಇಕ್ವೇಷನಿಂದ. ಆಯಿತಾ? ಈ ಆಲ್ಫಾ ಬದಲು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ತೀನಿ. ದಿಸ್ ಇಸ್ ಆರ್ ಟಿ ಮೈನಸ್ ಆರ್ ನಾಟ್ ಬೈ ಆರ್ ನಾಟ್ ಇಂಟು ಟಿ ಮೈನಸ್ ಟಿ ನಾಟ್. ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ದ ಕೋಎಫಿಷಿಯಂಟ್ ಆಫ್ ಥರ್ಮಲ್ ರೆಸಿಸ್ಟಿವಿಟಿ ಅಥವಾ ಥರ್ಮಲ್ ರೆಸಿಸ್ಟೆನ್ಸ್. ಆಯಿತಾ? ಆರ್ ಟಿ ಬದಲು ಇದನ್ನು ಇನ್ ಟರ್ಮ್ಸ್ ಆಫ್ ರೆಸಿಸ್ಟಿವಿಟಿ ಬರೆದ್ರೆ ರೋ ಟಿ ಮೈನಸ್ ರೋ ನಾಟ್ ಬೈ
rho naught into T minus T naught, where RT is the final resistance attained at temperature T, R naught is the resistance at the initial temperature, T is the final temperature and T naught is the initial temperature. Similarly rho gu aste initial resistivity, final resistivity, initial resistivity, initial temperature, final temperature. ಆಯಿತಾ. ಇದಕ್ಕೆ ಎಸ್ ಐ ಯೂನಿಟ್ ಒಂದು ಇರಬೇಕಲ್ಲ. ಸಿ ಇದಕ್ಕೆ ಎಸ್ ಐ ಯೂನಿಟ್ ಬರೆಯೋದಾದ್ರೆ ಏನು ಬರೀತೀಯಾ, ನ್ಯೂಮರೇಟ್ರಲ್ಲಿ ಏನಿದೆ ರೆಸಿಸ್ಟೆನ್ಸ್ಗೆ ಓಮು, ಡಿನಾಮಿನೇಟ್ರಲ್ಲಿ ಏನಿದೆ ರೆಸಿಸ್ಟೆನ್ಸ್ ಇಂಟು ಟೆಂಪರೇಚರು, ಈದರ್ ಇಟ್ ವಿಲ್ ಬಿ ಇನ್ ಡಿಗ್ರಿ ಸೆಂಟಿಗ್ರೇಡ್ ಅಥವಾ ಕೆಲ್ವಿನಲ್ಲಿರುತ್ತೆ. ಸೊ ಇದರಲ್ಲಿ ಸೆಂಟಿಗ್ರೇಡ್ ಅಂತ ಬರ್ಕೋತೀನಿ, ಓಮ್. ಸೊ ಆಲ್ಫಾಗೆ ಎಸ್ ಐ ಯೂನಿಟ್ಟು ಈದರ್ ಪರ್ ಡಿಗ್ರಿ ಸೆಂಟಿಗ್ರೇಡ್ ಅಥವಾ ಪರ್ ಕೆಲ್ವಿನ್, ಇದೆರಡು ಎಸ್ ಐ ಯೂನಿಟ್ ಆಗುತ್ತೆ. That's it for this video, guys. If you like my efforts, please do like, share, comment and subscribe. This is your teacher Nagabarna signing off with a smile. I will meet you guys in the next video. Allivargu, bye.